ಹಾಯ್ ಗೆಳೆಯರೆ, ನನ್ನ ಹೆಸರು ಚಂದ್ರು ಗದಗಿನ ಅಂತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದ ಇತಿಹಾಸ ವಿಷಯವನ್ನು ನಾನು ಬೋಧಿಸ್ತೀನಿ. ಸೊ ಇನ್ನು ಮುಂದೆ ನಿಂಗಪ್ಪ ಸರ್ ಯೂಟ್ಯೂಬ್ ಚಾನಲ್ನ ಮೂಲಕ ನಾನು ಇತಿಹಾಸದ ತರಗತಿಗಳನ್ನು ಬೋಧಿಸ್ತಾ ಬರ್ತೀನಿ. ಸೊ ಹಾಗಾದರೆ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಈ ಮುಂದಿನ ದಿನಮಾನಗಳಲ್ಲಿ CTI ಎಕ್ಸಾಮ್ ಇದೆ, ಅದ್ರ ಜೊತೆಗೆ PSI ಎಕ್ಸಾಮ್ ಇದೆ, ಇನ್ನು KS ಕೂಡ ಕಾಲ್ಫಾರ್ಮ್ ಆಗೋದಿದೆ, ಅದ್ರ ಜೊತೆಗೆ PDO ಕೂಡ ಕಾಲ್ಫಾರ್ಮ್ ಆಗೋದಿದೆ. ಸೊ ಹಾಗಾಗಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಇತಿಹಾಸ ಎಂಬ ಸಬ್ಜೆಕ್ಟು ಅತ್ಯಂತ ಮುಖ್ಯವಾದ ಸಬ್ಜೆಕ್ಟು. ಅದರಲ್ಲೂ ವಿಶೇಷವಾಗಿ ಮುಂಬರುವ CTI ಪರೀಕ್ಷೆ ಅಥವಾ ಯಾವುದೇ ಗ್ರೂಪ್ C ಪರೀಕ್ಷೆಯಲ್ಲಿ ಕರ್ನಾಟಕ ಇತಿಹಾಸದಿಂದ, ಕೇವಲ ಕರ್ನಾಟಕ ಇತಿಹಾಸದಿಂದ 7ರಿಂದ 8 ಪ್ರಶ್ನೆಗಳನ್ನ, ಕನಿಷ್ಠ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಇತಿಹಾಸದ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಬರ್ತೀನಿ. ಎಲ್ಲರೂ ಇದರ ಸದುಪಯೋಗವನ್ನ ಪಡಿಸ್ಕೊಳ್ರಿ, ಜೊತೆಗೆ ನನಗೆ ನಿಮ್ಮ ಬೆಂಬಲವನ್ನ ನೀಡಿ. ಹಾಗಾದ್ರೆ ನೇರವಾಗಿ ತರಗತಿಗಳನ್ನ ನಾನು ಪ್ರಾರಂಭ ಮಾಡೇ ಬಿಡ್ತೀನಿ. ಗೆಳೆಯರೆ, ಇತಿಹಾಸವನ್ನ ನಾವು ಅಧ್ಯಯನದ ದೃಷ್ಟಿಯಿಂದ, ವೆರಿ ಕ್ಲಿಯರ್ ಆಗಿ ತಿಳ್ಕೊಳ್ರಿ, ಇತಿಹಾಸವನ್ನ ಅಧ್ಯಯನದ ದೃಷ್ಟಿಯಿಂದ ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅಂದ್ರೆ 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸರ್, ಹಾಗಾದ್ರೆ ಮೊದಲನೇ ಭಾಗ ಯಾವುದಂದ್ರೆ ಜಾಗತಿಕ ಇತಿಹಾಸ. ಮೊದಲನೇ ಭಾಗ ಯಾವುದಂದ್ರೆ ಜಾಗತಿಕ ಇತಿಹಾಸ. ಎರಡನೇ ಭಾಗ ಯಾವುದು ಅಂದ್ರೆ ಭಾರತದ ಇತಿಹಾಸ. ಎರಡನೇ ಭಾಗ ಭಾರತದ ಇತಿಹಾಸ. ಸರಿನಾ? ಮೂರನೇ ಭಾಗ ಯಾವುದು ಅಂದ್ರೆ ಗೆಳೆಯರೆ ಪ್ರಾದೇಶಿಕ ಇತಿಹಾಸ. ನಾವು ಕರ್ನಾಟಕ ರಾಜ್ಯದವರಾದ ಕಾರಣ ಪ್ರಾದೇಶಿಕ ಇತಿಹಾಸ ಅಂತ ಅಧ್ಯಯನ ಮಾಡಲ್ಲ, ಕರ್ನಾಟಕ ಇತಿಹಾಸ ಅಂತ ಅಧ್ಯಯನ ಮಾಡ್ತೀವಿ. ಕರ್ನಾಟಕ ಇತಿಹಾಸ. ಹಾಗಾದ್ರೆ ನಾವು ಅಧ್ಯಯನದ ದೃಷ್ಟಿಯಿಂದ ಇತಿಹಾಸವನ್ನ ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ? 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. 1 ಜಾಗತಿಕ ಇತಿಹಾಸ, 2 ಭಾರತದ ಇತಿಹಾಸ, 3 ಪ್ರಾದೇಶಿಕ ಅಥವಾ ಕರ್ನಾಟಕ ಇತಿಹಾಸ. ಗೆಳೆಯರೆ, ಮತ್ತು ಭಾರತದ ಇತಿಹಾಸವನ್ನ ಅಧ್ಯಯನದ ದೃಷ್ಟಿಯಿಂದ ಎಷ್ಟು ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ ಅಂದ್ರೆ 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದರಲ್ಲಿ ಮೊದಲನೇ ಭಾಗ ಯಾವುದು ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸ. ಮೊದಲನೇ ಭಾಗ ಯಾವುದು? ಪ್ರಾಚೀನ ಭಾರತದ ಇತಿಹಾಸ. ಇನ್ನ ಎರಡನೇ ಭಾಗ ಯಾವುದು ಅಂದ್ರೆ ಮಧ್ಯಯುಗೀನ ಭಾರತದ ಇತಿಹಾಸ. ಮೂರನೇ ಭಾಗ ಯಾವುದು ಅಂದ್ರೆ ಆಧುನಿಕ ಭಾರತದ ಇತಿಹಾಸ. ಆಧುನಿಕ ಭಾರತದ ಇತಿಹಾಸ. ಸರ್, ಕರ್ನಾಟಕ ರಾಜ್ಯದಲ್ಲಿ ನಡೆಸುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಜಾಗತಿಕ ಇತಿಹಾಸ ಸಿಲೆಬಸ್ಗೆ ಇಲ್ಲ. ಹಾಗಾಗಿ ನಾವು ಜಾಗತಿಕ ಇತಿಹಾಸದ ಕುರಿತು ಅಧ್ಯಯನ ಮಾಡಲ್ಲ. ಹಾಗಾದ್ರೆ ಜಾಗತಿಕ ಇತಿಹಾಸವನ್ನು ಹೊರತುಪಡಿಸಿದ್ರೆ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಇದ್ರ ಜೊತೆಗೆ ಕರ್ನಾಟಕ ಇತಿಹಾಸ, ಈ 4 ಇತಿಹಾಸದ ಭಾಗಗಳನ್ನ ಅಧ್ಯಯನ ಮಾಡ್ತಾ ಬರ್ತೀವಿ. ನಾನು ಯಾವ ಭಾಗದಿಂದ ಪ್ರಾರಂಭ ಮಾಡ್ತೀನಿ ಅಂದ್ರೆ ಕರ್ನಾಟಕ ಇತಿಹಾಸ. ಯಾಕಂದ್ರೆ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಯಾವುದೇ ಗ್ರೂಪ್ C ಎಕ್ಸಾಮ್ ಆಗ್ಲಿ ಕನಿಷ್ಠ 7ರಿಂದ 8 ಪ್ರಶ್ನೆಗಳನ್ನ ಯಾವ ಭಾಗದಿಂದ ಕೇಳ್ತಾರೆ ಅಂದ್ರೆ ಕರ್ನಾಟಕ ಇತಿಹಾಸ ಭಾಗದಿಂದ ಕೇಳ್ತಾರೆ. ಗೆಳೆಯರೆ, ಬರ್ದಿಟ್ಕೊಡ್ರಿ. ಸೊ ಎಲ್ಲಿಂದ ಪ್ರಾರಂಭ ಮಾಡೋಣ? ಕರ್ನಾಟಕ ಇತಿಹಾಸದಿಂದ ಪ್ರಾರಂಭ ಮಾಡೋಣ. ಹಾಗಾದ್ರೆ ಈ ಕರ್ನಾಟಕ ಇತಿಹಾಸ ಅಂತ ಬಂದಾಗ ಏನು ಇಂಡೆಕ್ಸ್ ಇದೆ ಅಥವಾ ಕರ್ನಾಟಕ ಇತಿಹಾಸ ಎಲ್ಲಿಂದ ಪ್ರಾರಂಭಗೊಳ್ಳುತ್ತೆ, ಅದು ಇಂಪಾರ್ಟೆಂಟು. ಸರ್, ಹಾಗಾದ್ರೆ ನಾವು ನಮ್ಮ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡುವಾಗ ಒಂದು ಸಾಮ್ರಾಜ್ಯ ಬರುತ್ತೆ, ಮೌರ್ಯ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ ರೀ? ಮೌರ್ಯ ಸಾಮ್ರಾಜ್ಯ. ವೆರಿ ಕ್ಲಿಯರ್ ಆಗಿ ತಿಳ್ಕೊಳ್ರಿ. ಅಖಂಡ ಭಾರತವನ್ನ ಏಕಚಕ್ರಾಧಿಪತ್ಯದಲ್ಲಿ ಆಳಿದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದ್ರೆ ಮೌರ್ಯ ಸಾಮ್ರಾಜ್ಯ. ಮೌರ್ಯ ಸಾಮ್ರಾಜ್ಯ ಇಡೀ ಭಾರತವನ್ನ ಏಕಚಕ್ರಾಧಿಪತ್ಯದಲ್ಲಿ ಆಳಿರ್ತಾರೆ. ಮೌರ್ಯರು ದಕ್ಷಿಣ ಭಾರತದಲ್ಲಿ ಕೂಡ ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಿದ್ರು. ಎಲ್ಲರಿ? ದಕ್ಷಿಣ ಭಾರತದಲ್ಲಿ. ಆದ್ರೆ ಮೌರ್ಯರು ದಕ್ಷಿಣ ಭಾರತಕ್ಕೆ ಬಂದು ನೇರವಾಗಿ ಆಡಳಿತವನ್ನ ನೋಡ್ಕೊಳ್ತಾ ಇದ್ದಿಲ್ಲ. ಬದಲಾಗಿ ಈ ನಮ್ಮ
ಮೌರ್ಯರು ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮಂತರುಗಳನ್ನ ನೇಮಕ ಮಾಡಿರ್ತಾರೆ, ತಮ್ಮ ಅಧೀನ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಹಾಗಾದ್ರೆ ಮೌರ್ಯರಿಂದ ಮೌರ್ಯರಿಂದ ದಕ್ಷಿಣ ಭಾರತದಲ್ಲಿ ನೇಮಕಗೊಂಡ ಅಧೀನ ಅಧಿಕಾರಿಗಳು ಸಾಮಂತರು ಯಾರು ಅಂದ್ರೆ ಶಾತವಾಹನರು. ಸರ್, ಶಾತವಾಹನರು ಮೂಲತಃ ಕರ್ನಾಟಕದವರಲ್ಲ, ಆದರೂ ಕೂಡ ಶಾತವಾಹನರು ಕರ್ನಾಟಕದ ಕೆಲವು ಪ್ರದೇಶಗಳನ್ನ ಆಳಿದ್ದಾರೆ. ಹಾಗಾಗಿ ನಾವು ಮೊದಲಿಗೆ ಯಾರ ಬಗ್ಗೆ ಅಧ್ಯಯನ ಮಾಡ್ತಾ ಬರ್ಬೇಕಾಗತ್ತಂದ್ರೆ ಶಾತವಾಹನರ ಬಗ್ಗೆ ಅಧ್ಯಯನ ಮಾಡ್ತಾ ಬರ್ಬೇಕಾಗತ್ತೆ. ಹಾಗಾದ್ರೆ ನಮ್ಮ ಕರ್ನಾಟಕ ಇತಿಹಾಸದ ಪರಿವಿಡಿ ಇಂಡೆಕ್ಸ್ ಅನ್ನ ನೋಡ್ತಾ ಬಂದಾಗ ಮೊದಲಿಗೆ ಬರೋರು ಯಾರು? ದೇವರು ಶಾತವಾಹನರು. ಮೊಟ್ಟ ಮೊದಲಿಗೆ ಬರುವುದು ಯಾರು? ಶಾತವಾಹನರು. ಸರ್, ಹಾಗಾದ್ರೆ ಶಾತವಾಹನರ ನಂತರ ಕರ್ನಾಟಕವನ್ನಾಳಿದ ಒಂದು ಮನೆತನ ಯಾವುದಂದ್ರೆ ಕದಂಬರು. ಕರ್ನಾಟಕವನ್ನಾಳಿದ ಒಂದು ಮನೆತನ ಯಾವುದು ಅಂದ್ರೆ ಕದಂಬರು. ಸರ್, ನೆನಪಿರ್ಲಿ, ಕದಂಬರು ಆಳಿದ್ದು ದಕ್ಷಿಣ ಕರ್ನಾಟಕದ ಭೂಪ್ರದೇಶಗಳನ್ನಲ್ಲ, ಉತ್ತರ ಕರ್ನಾಟಕದ ಭೂಪ್ರದೇಶಗಳನ್ನ, ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಕರ್ನಾಟಕ. ಸರ್, ಹಾಗಾದ್ರೆ ಕದಂಬರು ಎಲ್ಲಿ ಸ್ಥಾಪನೆಗೊಂಡಿದ್ದಾರೆ? ಉತ್ತರ ಕರ್ನಾಟಕದಲ್ಲಿ. ಹಾಗಾದ್ರೆ ಇದೇ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಯಾರು ಸ್ಥಾಪನೆಗೊಳ್ತಾರೆ ಅಂದ್ರೆ ಗಂಗರು. ದಕ್ಷಿಣ ಕರ್ನಾಟಕದಲ್ಲಿ ಯಾರು ಸ್ಥಾಪನೆಗೊಳ್ತಾರೆ? ಗಂಗರು. ಸರ್, ಹಾಗಾದ್ರೆ ಕದಂಬರು ಮತ್ತು ಗಂಗರು ಸಮಕಾಲೀನ ಮನೆತನದವರು, ಕಂಟೆಂಪರರಿ ಡಿನಾಸ್ಟೀಸ್ ಅಂತ ಕರಿತೀವಿ. ಸರ್, ಹಾಗಾದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಕದಂಬರ ನಂತರ ಸ್ಥಾಪನೆಗೊಂಡವರು ಯಾರು ಅಂದ್ರೆ ಬಾದಾಮಿ ಚಾಲುಕ್ಯರು. ಕದಂಬರ ನಂತರ ಸ್ಥಾಪನೆಗೊಂಡಿದ್ದು ಯಾರು? ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ನಂತರ ಇದೇ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡವರು ಯಾರು ಅಂದ್ರೆ ರಾಷ್ಟ್ರಕೂಟರು. ಯಾರು ಸ್ಥಾಪನೆಗೊಳ್ತಾರೆ? ರಾಷ್ಟ್ರಕೂಟರು ಸ್ಥಾಪನೆಗೊಳ್ತಾರೆ. ಹಾಗಾದ್ರೆ ಸರ್, ರಾಷ್ಟ್ರಕೂಟರ ನಂತರ ಇದೇ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡವರು ಯಾರು ಅಂದ್ರೆ ಕಲ್ಯಾಣದ ಚಾಲುಕ್ಯರು. ಯಾರು? ಕಲ್ಯಾಣದ ಚಾಲುಕ್ಯರು. ಸರ್, ಯಾವಾಗ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣದ ಚಾಲುಕ್ಯರು ಸ್ಥಾಪನೆಗೊಂಡಿದ್ರಲ್ಲ, ಇದೇ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಯಾರು ಸ್ಥಾಪನೆಗೊಳ್ತಾರೆ ಅಂದ್ರೆ ಹೊಯ್ಸಳರು. ಯಾರು ಸ್ಥಾಪನೆಗೊಳ್ತಾರ್ರಿ? ಹೊಯ್ಸಳರು ಸ್ಥಾಪನೆಗೊಳ್ತಾರೆ. ಹಾಗಾದ್ರೆ ಇದೇ ಸಂದರ್ಭಕ್ಕೆ ಹೊಯ್ಸಳರ ನಂತರ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡಿದ್ದು ಯಾರು ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಸರ್, ವಿಜಯನಗರ ಸಾಮ್ರಾಜ್ಯದ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡವರು ಯಾರು ಅಂದ್ರೆ ಬಹಮನಿ ಸುಲ್ತಾನರು. ಸರ್, ಬಹಮನಿ ಸುಲ್ತಾನರ ನಂತರ ದಕ್ಷಿಣ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡವರು ಯಾರು ಅಂದ್ರೆ ಮೈಸೂರಿನ ಒಡೆಯರ್. ಯಾರು ಸ್ಥಾಪನೆಗೊಳ್ತಾರೆ? ಮೈಸೂರಿನ ಒಡೆಯರ್ಗಳು ಸ್ಥಾಪನೆಗೊಳ್ತಾರೆ. ಸರ್, ಹಾಗಾದ್ರೆ ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡವರು ಯಾರು ಅಂದ್ರೆ ಬಿಜಾಪುರದ ಆದಿಲ್ ಶಾಹಿಗಳು. ಸ್ಥಾಪನೆಗೊಂಡವರು ಯಾರು? ಬಿಜಾಪುರದ ಆದಿಲ್ ಶಾಹಿಗಳು. ಸರ್, ಇಷ್ಟೆಲ್ಲ ಚಾಪ್ಟರ್ಗಳ ಜೊತೆಗೆ ಕರ್ನಾಟಕ ಏಕೀಕರಣ ಚಳವಳಿ ಕರ್ನಾಟಕ ಏಕೀಕರಣ ಚಳವಳಿ. ಸೊ ಈ ರೀತಿಯಾಗಿ ನಾವು ಏನನ್ನ ನೋಡ್ತಾ ಬರ್ತೀವ್ರಿ? ಕರ್ನಾಟಕ ಇತಿಹಾಸದಲ್ಲಿನ ಚಾಪ್ಟರ್ಗಳನ್ನ ನೋಡ್ತಾ ಬರ್ತೀವಿ. ಇದು ಏನು ಅಂದ್ರೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸಿದ ಇಂಡೆಕ್ಸ್ ಪರಿವಿಡಿ. ಸರ್, ಹಾಗಾದ್ರೆ ಗೆಳೆಯರೇ, ನನ್ನ ಒಂದು ತರಗತಿಯನ್ನ ಎಲ್ಲಿಂದ ಪ್ರಾರಂಭ ಮಾಡ್ತೀನಿ ಅಂದ್ರೆ ಕದಂಬರು. ಎಲ್ಲಿಂದ ಪ್ರಾರಂಭ ಮಾಡ್ತಾ ಬರೋಣ್ರಿ? ಕದಂಬರಿಂದ ಪ್ರಾರಂಭ ಮಾಡ್ತಾ ಬರೋಣ. ಸರ್, ಹಾಗಾದ್ರೆ ಕದಂಬರು ಕರ್ನಾಟಕ ಇತಿಹಾಸದಲ್ಲಿನ ಅತ್ಯಂತ ಪ್ರಮುಖರು. ಸೊ ಸರ್, ಕದಂಬರು ಸ್ಥಾಪನೆಗೊಂಡಿದ್ದು ಕ್ರಿಸ್ತಶಕ 345ರಲ್ಲಿ. ಎಲ್ಲಿವರೆಗೂ ಆಳ್ವಿಕೆ ಮಾಡ್ತಾರಂದ್ರೆ ಕ್ರಿಸ್ತಶಕ 540ರವರೆಗೂ.
ಕದಂಬರು ಎಲ್ಲಿವರೆಗೂ ಫೀಲ್ಡ್ ಅಲ್ಲಿದ್ರು? ಕ್ರಿಸ್ತ ಶಕ 540 ಸರ್, ಹಾಗಾದ್ರೆ ಕದಂಬರು ಹೆಂಗ್ ಸ್ಥಾಪನೆಗೊಂಡ್ರು, ಈ ಹೆಸರು ಹೆಂಗ್ ಬಂತು ಎಂಬ ವಿಚಾರಗಳನ್ನ ನೋಡ್ತಾ ಬರೋಣ. ಸರ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿಕಾರಿಪುರ ಎಂಬ ತಾಲೂಕಿದೆ. ಈ ಶಿಕಾರಿಪುರ ತಾಲೂಕಿನಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮ ಯಾವುದು ಅಂದ್ರೆ ತಾಳಗುಂದ. ಗ್ರಾಮ ಯಾವುದು ರೀ? ತಾಳಗುಂದ. ಈ ತಾಳಗುಂದ ಗ್ರಾಮದಲ್ಲಿ ಒಂದು ಶಾಸನ ದೊರೆತು ಬಂದಿದೆ. ಆ ಶಾಸನ ಯಾವುದು ಅಂದ್ರೆ ತಾಳಗುಂದ ಶಾಸನ. ಶಾಸನದ ಹೆಸರು ಏನು ರೀ? ತಾಳಗುಂದ ಶಾಸನ. ನಿಮ್ಗೆಲ್ಲರಿಗೂ ಗೊತ್ತಿರತ್ರಿ, ಬಹಳ ಸಿಂಪಲ್ಲು, ಬಹಳ ಸಿಂಪಲ್ ರೀ. ಧಾರವಾಡದಲ್ಲಿ ಶಾಸನ ದೊರೆತ್ರೆ ಧಾರವಾಡ ಶಾಸನ, ಸಪ್ತಾಪುರ ಬಾವಿಲಿ ಶಾಸನ ಸಿಕ್ಕರೆ ಸಪ್ತಾಪುರ ಬಾವಿ ಶಾಸನ, ಬಿಜಾಪುರದಲ್ಲಿ ಶಾಸನ ಸಿಕ್ಕರೆ ಬಿಜಾಪುರ ಶಾಸನ, ಮೀನಾಕ್ಷಿ ಚೌಕಲ್ಲಿ ಶಾಸನ ಸಿಕ್ಕರೆ ಮೀನಾಕ್ಷಿ ಚೌಕ್ ಶಾಸನ, ಬೆಂಗಳೂರಲ್ಲಿ ಶಾಸನ ಸಿಕ್ಕರೆ ಬೆಂಗಳೂರು ಶಾಸನ, ವಿಜಯನಗರದಲ್ಲಿ ಶಾಸನ ಸಿಕ್ಕರೆ ವಿಜಯನಗರ ಶಾಸನ. ಶಾಸನ ಯಾವ ಸ್ಥಳದಲ್ಲಿ ದೊರೆಯುತ್ತೆಲ್ಲ ಆ ಸ್ಥಳದ ಹೆಸರಿನಿಂದ ಶಾಸನದ ಹೆಸರನ್ನ ಸೂಚಿಸ್ತಾರೆ. ಹಾಗಾದ್ರೆ ತಾಳಗುಂದದಲ್ಲಿ ದೊರೆತ ಒಂದು ಶಾಸನನೇ ತಾಳಗುಂದ ಶಾಸನ. ಸರ್, ಹಾಗಾದ್ರೆ ಈ ತಾಳಗುಂದ ಶಾಸನ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಬರೋಣ. ಸರ್, ತಾಳಗುಂದ ಶಾಸನದ ಪ್ರಕಾರ ತಾಳಗುಂದದಲ್ಲಿದ್ದ ಎಲ್ಲಾ ಕುಟುಂಬಗಳು ಯಾವ ಜಾತಿಗೆ ಸೇರಿದ ಕುಟುಂಬಗಳು ಅಂದ್ರೆ ಬ್ರಾಹ್ಮಣ ಜಾತಿ ಅಥವಾ ಬ್ರಾಹ್ಮಣ ವರ್ಣಕ್ಕೆ ಸೇರಿದ ಕುಟುಂಬಗಳು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಪ್ರಾಚೀನದ ಭಾರತದ ಇತಿಹಾಸದಲ್ಲಿ ಅಥವಾ ಪ್ರಾಚೀನ ಭಾರತದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇತ್ತು. ಅದರಲ್ಲಿ ಒಂದು ಮೇಲ್ವರ್ಣ ಯಾವುದು ಅಂದ್ರೆ ಬ್ರಾಹ್ಮಣ. ಸೊ ಹಿಂಗೆ ತಾಳಗುಂದದಲ್ಲಿದ್ದ ಎಲ್ಲಾ ಕುಟುಂಬಗಳು ಯಾವ ಜಾತಿ ಅಥವಾ ವರ್ಣಕ್ಕೆ ಸೇರಿದ್ದು ಅಂದ್ರೆ ಬ್ರಾಹ್ಮಣ ಜಾತಿ ಅಥವಾ ವರ್ಣಕ್ಕೆ ಸೇರಿದ್ದು. ಈ ಎಲ್ಲಾ ಕುಟುಂಬಗಳನ್ನ ನೋಡ್ತಾ ಬಂದಾಗ ಇದರಲ್ಲಿ ಒಂದು ಅತ್ಯಂತ ಪ್ರಮುಖವಾದ ಕುಟುಂಬ ಇತ್ತು ರೀ. ಅತ್ಯಂತ ಪ್ರಮುಖವಾದ ಕುಟುಂಬ ಇತ್ತು. ಆ ಕುಟುಂಬ ಯಾವುದು ಅಂದ್ರೆ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಎಂಬ ಕುಟುಂಬ. ಕುಟುಂಬದ ಹೆಸರು ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಎಂಬ ಕುಟುಂಬ. ಈ ಕುಟುಂಬದಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂದ್ರೆ, ಈ ಕುಟುಂಬದಲ್ಲಿದ್ದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು ಅಂದ್ರೆ ವೀರಶರ್ಮ. ಯಾರು? ವೀರಶರ್ಮ. ಸರ್, ಹಾಗಾದ್ರೆ ಈ ವೀರಶರ್ಮನ್ಗೆ ಒಬ್ಬ ಮಗ ಇದ್ದ, ಬಂಧುಷೇಣ. ವೀರಶರ್ಮನ ಮಗ ಯಾರು? ಬಂಧುಷೇಣ. ಸರ್, ಈ ಬಂಧುಷೇಣನಿಗೆ ಒಬ್ಬ ಮಗ ಇದ್ದ. ಬಂಧುಷೇಣನ ಮಗ ಯಾರು ಅಂದ್ರೆ ಮಯೂರ ಶರ್ಮ. ಬಂಧುಷೇಣನ ಮಗ ಯಾರು ರೀ? ಮಯೂರ ಶರ್ಮ. ವೆರಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ವೀರಶರ್ಮನ ಮಗ ಬಂಧುಷೇಣ, ಬಂಧುಷೇಣನ ಮಗ ಮಯೂರ ಶರ್ಮ. ಸರ್, ಮಯೂರ ಶರ್ಮನ ತಂದೆ ಬಂಧುಷೇಣ, ಬಂಧುಷೇಣನ ತಂದೆ ವೀರಶರ್ಮ. ಹೌದ್ರಿ? ಹಾಗಾದ್ರೆ ವೀರಶರ್ಮನ ಮೊಮ್ಮಗ ಮಯೂರ ಶರ್ಮ, ಮಯೂರ ಶರ್ಮನ ಅಜ್ಜ ವೀರಶರ್ಮ. ಹೀಗೆ ಮಾನವ್ಯ ಗೋತ್ರಕ್ಕೆ ಸೇರಿದ ಹಾರತಿ ಪುತ್ರ ಎಂಬ ಕುಟುಂಬದಲ್ಲಿ ಜನಿಸಿದ್ದ ಮಯೂರ ಶರ್ಮನ್ಗೆ ಒಂದು ಆಸೆ ಇತ್ತು, ಹೆಂಗಾದ್ರೂ ಮಾಡಿ ಶಿಕ್ಷಣವನ್ನ ಪಡ್ಕೋಬೇಕು. ಸರ್, ಹಾಗಾದ್ರೆ ಮಯೂರ ಶರ್ಮನಿಗೆ ಯಾವ ಶಿಕ್ಷಣ ಪಡಿಬೇಕಂತ ಆಸೆ ಇತ್ತು ಅಂದ್ರೆ ನಖಿಲ ಪ್ರವಚನ. ಯಾವ ಶಿಕ್ಷಣವನ್ನ ಪಡಿಬೇಕು ಎಂಬ ಆಸೆ ಇತ್ತು ಅಂದ್ರೆ ನಖಿಲ ಪ್ರವಚನ. ಏನ್ರಿ ನಖಿಲ ಪ್ರವಚನ? ವೇದಗಳ ಅಭ್ಯಾಸವನ್ನೇ ನಾವು ನಖಿಲ ಪ್ರವಚನ ಅಂತೀವಿ. ಇಂತಹ ಶಿಕ್ಷಣವನ್ನ ಪಡಿಬೇಕು ಅಂತ ಯಾರಿಗೆ ಆಸೆ ಇತ್ತು? ಮಯೂರ ಶರ್ಮನಿಗೆ. ಹೀಗಾಗಿ ಸರ್, ಮಯೂರ ಶರ್ಮ ಕರ್ನಾಟಕದಲ್ಲಿದ್ದ ಎಲ್ಲಾ ಶಿಕ್ಷಣ ಕೇಂದ್ರಗಳಲ್ಲಿ ನೆನಪಿರ್ಲಿ, ಪ್ರಾಚೀನ ಕರ್ನಾಟಕದ ಇತಿಹಾಸದಲ್ಲಿ ಶಿಕ್ಷಣ ಕೇಂದ್ರಗಳನ್ನ ಘಟಿಕ ಸ್ಥಾನಗಳು ಅಂತ ಕರೀತಾ ಇದ್ರು. ಶಿಕ್ಷಣ ಕೇಂದ್ರಗಳನ್ನ ಏನಂತ ಕರೀತಾ ಇದ್ರು ರೀ? ಘಟಿಕ ಸ್ಥಾನಗಳು ಅಂತ
ಕರೀತಾ ಇದ್ರು. ಹಾಗಾದ್ರೆ ಮಯೂರ ಶರ್ಮ ಕರ್ನಾಟಕದಲ್ಲಿರುವ ಎಲ್ಲಾ ಘಟಿಕ ಸ್ಥಾನಗಳಲ್ಲಿ ವಿಚಾರಿಸ್ತಾನೆ, ಎಲ್ಲಾದ್ರೂ ನಖಿಲ ಪ್ರವಚನ ಎಂಬ ಶಿಕ್ಷಣವನ್ನ ನೀಡ್ತಾರಾ ಅಂತ. ಸರ್, ಕರ್ನಾಟಕದ ಯಾವುದೇ ಘಟಿಕ ಸ್ಥಾನಗಳಲ್ಲಿ ಈ ಒಂದು ಶಿಕ್ಷಣವನ್ನ ನೀಡ್ತಾ ಇದ್ದಿಲ್ಲ. ಹಾಗಾಗಿ ಮಯೂರ ಶರ್ಮ ಬೇಜಾರಾಗಿ ಸ್ಟೇಟಸ್ ಹಾಕ್ತಾನೆ, ಎಲ್ಲಾದ್ರೂ ನಖಿಲ ಪ್ರವಚನ ಎಂಬ ಶಿಕ್ಷಣವನ್ನ ನೀಡ್ತಾ ಇದ್ರೆ ತಿಳಿಸಿ. ಈ ನಮ್ಮ ಮಯೂರ ಶರ್ಮನ್ಗೆ ಒಬ್ಬ ದೋಸ್ತ ಇದ್ದಾರೆ. ಆ ದೋಸ್ತ ರಿಪ್ಲೈ ಮಾಡ್ತಾನೆ, ದೋಸ್ತ ತಮಿಳ್ನಾಡಿನ ಕಂಚಿಯಲ್ಲಿ ನಖಿಲ ಪ್ರವಚನ ಎಂಬ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ ನೋಡು. ಸರ್, ಹಾಗಾದ್ರೆ ಮಯೂರ ಶರ್ಮ ಎಲ್ಲಿಗೆ ಹೋಗ್ಬೇಕಾಗಿದೆ? ತಮಿಳ್ನಾಡಿನ ಕಂಚಿಗೆ. ಸರ್, ರಾಜ್ಯ ಬಿಟ್ಟು ರಾಜ್ಯಕ್ಕೆ ಒಬ್ಬನೇ ಹೋಗೋಕ್ಕಾಗಲ್ಲ. ಹಾಗಾಗಿ ತಮಿಳುನಾಡಿನ ಕಂಚಿಗೆ ಮಯೂರ ಶರ್ಮ ಮತ್ತು ಅವನ ಅಜ್ಜ ವೀರ ಶರ್ಮ ಇಬ್ರು ಹೋಗ್ತಾರೆ. ಸರ್, ಈ ಸಂದರ್ಭಕ್ಕಾಗ್ಲೇ ಕಂಚಿಯಲ್ಲಿ ಯಾರು ಸ್ಥಾಪನೆಗೊಂಡಿರ್ತಾರೆ ಅಂದ್ರೆ ಪಲ್ಲವರು. ಕಂಚಿಯಲ್ಲಿ ಯಾರು ಪಲ್ಲವರು ಸ್ಥಾಪನೆಗೊಂಡಿರ್ತಾರೆ. ವಿಶೇಷವಾಗಿ ಪಲ್ಲವರ ಯಾವ ದೊರೆ ಅಧಿಕಾರದಲ್ಲಿರ್ತಾನೆ ಅಂದ್ರೆ ಶಿವಸ್ಕಂಧ ವರ್ಮ. ಪಲ್ಲವರ ಯಾವ ದೊರೆ ಅಧಿಕಾರದಲ್ಲಿರ್ತಾನೆ ಶಿವಸ್ಕಂಧ ವರ್ಮ. ಹಾಗಾದ್ರೆ ಕಂಚಿಯಲ್ಲಿ ಪಲ್ಲವರ ಶಿವಸ್ಕಂಧ ವರ್ಮ ಸಿಂಹಾಧಿಪತಿಯಾಗಿ ಕುಂತಿದ್ದಾನೆ. ಹಾಗಾದ್ರೆ ಶಿವಸ್ಕಂಧನ ವರ್ಮನ ಆಸ್ಥಾನಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಮಯೂರ ಶರ್ಮ ಮತ್ತು ವೀರ ಶರ್ಮ. ಸರ್, ತುಂಬಿದ ಸಭೆಯಲ್ಲಿ ವೀರ ಶರ್ಮ ಶಿವಸ್ಕಂಧ ವರ್ಮನ್ಗೆ ಕೇಳ್ಕೊಳ್ತಾನೆ, ಸಾಹೇಬ್ರೆ, ನನಗೆ ನಖಿಲ ಪ್ರವಚನ ಎಂಬ ಶಿಕ್ಷಣ ಪಡಿಬೇಕು ಅಂತ ಆಸೆ ಇದೆ, ನಿಮ್ಮಲ್ಲಿ ಆ ಶಿಕ್ಷಣವನ್ನ ನೀಡ್ತೀರಾ? ನನಗೆ ಶಿಕ್ಷಣ ಪಡೆಯೋಕೆ ಅವಕಾಶ ಮಾಡಿಕೊಡಿ. ಸರ್, ತುಂಬಿದ ಸಭೆಯಲ್ಲಿಯೇ ಶಿವಸ್ಕಂಧವನ್ನ ಯಾರನ್ನ ಅವಮಾನಿಸ್ತಾನೆ ಅಂದ್ರೆ ಮಯೂರ ಶರ್ಮನನ್ನ. ಕೇವಲ ಮಯೂರ ಶರ್ಮ ಬ್ರಾಹ್ಮಣ ಎಂಬ ಕಾರಣಕ್ಕಾಗಿ ತುಂಬಿದ ಸಭೆಯಲ್ಲಿಯೇ ಅವಮಾನ ಮಾಡಿಬಿಡ್ತಾನೆ. ಈ ಅವಮಾನವನ್ನ ಸಹಿಸದ ಮಯೂರ ಶರ್ಮ ಒಂದೇ ಒಂದು ಪಣ ತೊಡ್ತಾನೆ, ಹೆಂಗಾದ್ರೂ ಮಾಡಿ ಶಿವಸ್ಕಂಧ ವರ್ಮನನ್ನ ಸೋಲಿಸಬೇಕು, ನಾನು ಕೂಡ ಒಂದು ರಾಜಮನೆತನವನ್ನ ಸ್ಥಾಪನೆ ಮಾಡಬೇಕು. ಈ ಒಂದು ಪಣ ತೊಟ್ಟ ಮಯೂರ ಶರ್ಮ ಸುಮ್ಮನೆ ಇರ್ಲಿಲ್ಲ ರೀ. ಮಯೂರ ಶರ್ಮ ಕಂಚಿಯಿಂದ ಸೀದಾ ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿದ್ದ ಒಂದು ಸ್ಥಳ ಯಾವುದು ಅಂದ್ರೆ ಶ್ರೀ ಪರ್ವತ. ಮಯೂರ ಶರ್ಮ ಎಲ್ಲಿಗೆ ಹೋಗ್ತಾನಂದ್ರಿ? ಶ್ರೀ ಪರ್ವತಕ್ಕೆ ಹೋಗ್ತಾ ಇದ್ದಾನೆ. ಮಯೂರ ಶರ್ಮ ಶ್ರೀ ಪರ್ವತದಲ್ಲಿ ಬ್ರಾಹ್ಮಣ ಜಾತಿಯನ್ನ ತ್ಯಜಿಸಿ ಯಾವ ಜಾತಿಯನ್ನ ಸ್ವೀಕಾರ ಮಾಡ್ತಾನೆ ಅಂದ್ರೆ ಕ್ಷತ್ರಿಯ ಜಾತಿಯನ್ನ ಸ್ವೀಕಾರ ಮಾಡ್ತಾನೆ. ಯಾವ ವರ್ಣವನ್ನ ಸ್ವೀಕಾರ ಮಾಡ್ತಾನೆ ಅಂದ್ರೆ ಕ್ಷತ್ರಿಯ ವರ್ಣವನ್ನ ಸ್ವೀಕಾರ ಮಾಡ್ತಾನೆ. ಸರ್, ಹಾಗಾದ್ರೆ ಮಯೂರ ಶರ್ಮನಾಗಿದ್ದವನು ಏನಾಗ್ತಾನಂದ್ರೆ ಮಯೂರ ವರ್ಮ ಆಗ್ತಾನೆ. ಏನಾಗ್ತಾನ್ರಿ? ಮಯೂರ ವರ್ಮ. ಬ್ರಾಹ್ಮಣರಲ್ಲಿ ಅಥವಾ ಬ್ರಾಹ್ಮಣರ ಹೆಸರುಗಳಲ್ಲಿ ಕೊನೆಗೆ ಸಫಿಕ್ಸ್ ಆಗಿ ಏನಿರುತ್ತೆ ಅಂದ್ರೆ ಶರ್ಮ ಅಂತ ಇರುತ್ತೆ. ರೋಹಿತ್ ಶರ್ಮಾ, ಕಪಿಲ್ ಶರ್ಮಾ, ಅನುಷ್ಕಾ ಶರ್ಮಾ. ಆದ್ರೆ ಕ್ಷತ್ರಿಯರ ಹೆಸರಿನ ಕೊನೆಯಲ್ಲಿ ಏನಿರುತ್ತೆ ಅಂದ್ರೆ ವರ್ಮ ಅಂತ ಇರುತ್ತೆ. ದೇವರಾಜನ್ ಸಿನಿಮಾ ನೋಡಿರಲ್ಲ, ರಾಜರಾಜ ವರ್ಮ. ಹಾಗಾದ್ರೆ ಇಲ್ಲಿ ಮಯೂರ ಶರ್ಮ ಎಂಬ ಬ್ರಾಹ್ಮಣ ಮಯೂರ ವರ್ಮನೆಂಬ ಕ್ಷತ್ರಿಯನಾಗ್ತಾನೆ. ಸರ್, ಕ್ಷತ್ರಿಯನಾದ ಈ ನಮ್ಮ ಮಯೂರ ವರ್ಮ ಪಲ್ಲವರನ್ನ ಸೋಲಿಸ್ತಾನೆ, ಒಂದು ಹೊಸ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಅದೇ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬರು. ಸರ್, ಎಷ್ಟು ರೋಚಕವಾಗಿದೆ ನೋಡಿ. ಒಂದೇ ಒಂದು ಅವಮಾನವನ್ನ ಸಹಿಸದ ಮಯೂರ ಶರ್ಮ ಮಯೂರ ವರ್ಮನಾಗಿ ಶಿವಸ್ಕಂಧ ವರ್ಮನನ್ನ ಸೋಲಿಸಿ ಕರ್ನಾಟಕ ಇತಿಹಾಸದ ಪ್ರಾರಂಭಕ್ಕೆ ಕಾರಣೀಕರ್ತನಾಗ್ತಾನೆ. ಅದೇ ರೀತಿಯಾಗಿ ಭಾರತದ ಇತಿಹಾಸದ ಪ್ರಾರಂಭಕ್ಕೂ ಕೂಡ ಕಾರಣ ಒಂದು ಅವಮಾನ. ಚಾಣಕ್ಯನಿಗೆ ನಂದರ್ ಅವಮಾನ ಮಾಡಿರ್ತಾರೆ. ಇದನ್ನ ಸಹಿಸದ ಚಾಣಕ್ಯ ನಂದರನ್ನ ನಿರ್ನಾಮ ಮಾಡಿ ಚಂದ್ರಗುಪ್ತ ಮೌರ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನೆ.
ನೆನಪಿರ್ಲಿ, ಕರ್ನಾಟಕ ಇತಿಹಾಸ ಪ್ರಾರಂಭಕ್ಕೂ ಕಾರಣ ಒಂದು ಅವಮಾನ, ಭಾರತದ ಇತಿಹಾಸದ ಪ್ರಾರಂಭಕ್ಕೂ ಕೂಡ ಕಾರಣ ಒಂದು ಅವಮಾನ. ನೀವು ಯಾರಿಂದ ಎಷ್ಟು ಅವಮಾನಗಳನ್ನು ಅನುಭವಿಸಿದಿರೋ ಗೊತ್ತಿಲ್ಲ, ಆ ಅವಮಾನ ನಿಮ್ಮ ಇತಿಹಾಸವನ್ನ ಸೃಷ್ಟಿಸಲಿ. ಎಸ್, ಹಿಂಗೆ ಮಯೂರ ವರ್ಮ ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಸರ್ ಕೆಲವು ಆರಂಭಿಕ ವಿಚಾರಗಳನ್ನ ತಿಳಿತಾ ಬರೋಣ. ಸರ್ ವೆರಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಕದಂಬರು ಸ್ಥಾಪನೆಗೊಂಡಿದ್ದು ಕ್ರಿಸ್ತ ಶಕ 345ರಲ್ಲಿ. ಎಲ್ಲಿವರೆಗೂ ಇವರು ಆಳ್ವಿಕೆ ಮಾಡ್ತಾರಂದ್ರೆ ಕ್ರಿಸ್ತ ಶಕ 540. ಸರ್ ವೆರಿ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಹಾಗಾದ್ರೆ ಕದಂಬರ ಸ್ಥಾಪಕ ಕದಂಬರ ರಾಜಧಾನಿ, ಕದಂಬರ ಲಾಂಛನ, ಕದಂಬರ ಪ್ರಸಿದ್ಧ ದೊರೆ, ಕದಂಬರ ಕೊನೆ ದೊರೆ. ಹಾಗಾದ್ರೆ ಈ ಮಾಹಿತಿಗಳನ್ನ ನೋಡ್ಕೊಂತ ಬರೋಣ. ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, ಕದಂಬರ ಸ್ಥಾಪಕ ಯಾರು? ಮಯೂರ ವರ್ಮ. ಸರ್ ಹಾಗಾದ್ರೆ ಕದಂಬರ ರಾಜಧಾನಿ ಯಾವುದು ಅಂದ್ರೆ ಬನವಾಸಿ. ಕದಂಬರ ರಾಜಧಾನಿ ಯಾವ್ದ್ರಿ? ಬನವಾಸಿ ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಲ್ಲಿ ಬರುತ್ತೆ. ಸರ್ ಈ ಬನವಾಸಿ ಯಾವ ನದಿಯ ದಡದ ಮೇಲಿದೆ ಅಂದ್ರೆ ವರಧಾ ನದಿಯ ದಡದ ಮೇಲಿದೆ. ಹಾಗಾದ್ರೆ ಕದಂಬರ ಲಾಂಛನ ಯಾವುದಂದ್ರೆ ಸಿಂಹ. ಸಿಂಹ. ಕದಂಬ ಎಂಬ ಸಿನಿಮಾ ಮಾಡಿದ್ಯಾರು? ವಿಷ್ಣುವರ್ಧನನ ಏನಂತ ಕರಿತೀವಿ? ಸಿಂಹ ಅಂತ ಕರಿತೀವಿ. ಹಾಗಾಗಿ ಕದಂಬರ ಲಾಂಛನ ಸಿಂಹ. ಸರಿನ ಕದಂಬರ ಪ್ರಸಿದ್ಧ ದೊರೆ ಯಾರು ಅಂದ್ರೆ ಕಾಕುತ್ಸ ವರ್ಮ. ಇನ್ನ ಕದಂಬರ ಕೊನೆ ದೊರೆ ಯಾರು ಅಂದ್ರೆ 2ನೇ ಕೃಷ್ಣ. ಕದಂಬರ ಕೊನೆ ದೊರೆ ಯಾರು ರೀ? 2ನೇ ಕೃಷ್ಣ. ಕದಂಬರ ವಿಶೇಷತೆ ಏನು ಅಂದ್ರೆ ಕರ್ನಾಟಕವನ್ನಾಳಿದ ಮೊಟ್ಟ ಮೊದಲ ಕನ್ನಡ ಮನೆತನ. ಸೊ ಹೀಗೆ ಆರಂಭಿಕ ವಿಚಾರಗಳನ್ನ ನೋಡ್ತಾ ಬರ್ತೀವ್ರಿ. ಬೇಕಂದ್ರೆ ಹೆಚ್ಚಿನ ಮಾಹಿತಿಗಾಗಿ ಕದಂಬರ ಧ್ವಜ ಯಾವುದು ಅಂದ್ರೆ ವಾನರ ಧ್ವಜ. ಕದಂಬರ ಧ್ವಜ ಯಾವುದು ರೀ? ವಾನರ ಧ್ವಜ. ಹಿಂಗೆ ಆರಂಭಿಕ ವಿಚಾರಗಳನ್ನ ತಿಳಿದ ನಂತರ ನಾವು ಯಾವ್ದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಬರ್ತೀವಿ ಅಂದ್ರೆ ಮೂಲದ ಬಗ್ಗೆ. ಹೌದ್ರಿ ಸರ್, ಮೂಲದ ಬಗ್ಗೆ ಅಧ್ಯಯನ ಮಾಡುವಾಗ 2 ವಿಧಾನಗಳಲ್ಲಿ ಅಧ್ಯಯನ ಮಾಡ್ತೀವಿ. ಇವರು ಮೂಲತಃ ಯಾವ ಪ್ರದೇಶಕ್ಕೆ ಸೇರಿದವರು? 1. 2. ಇವರ ಹೆಸರಿನ ಹಿನ್ನೆಲೆ ಏನು? ಹಾಗಾದ್ರೆ ಇವರ ಪ್ರದೇಶದ ಮೂಲ ಅಂತ ನೋಡ್ತಾ ಬಂದಾಗ ಗೊತ್ತಿರೋದೇ, ಇವರ ರಾಜಧಾನಿ ಕರ್ನಾಟಕದಲ್ಲಿದೆ. ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿ ಶಾಸನ ಇವರೇ ಹೊರಡಿಸಿದ್ದು. ಹಾಗಾಗಿ ಇವರು ಕನ್ನಡಿಗರೇ. ಸರ್ ಇತಿಹಾಸಕಾರರು ಇಲ್ಲಿಗೆ ಬೀಳಿಲ್ಲ, ಕದಂಬ ಎಂಬ ಹೆಸರಿನ ಅರ್ಥವನ್ನ ಹುಡುಕ್ತಾ ಹೋಗಿದ್ದಾರೆ. ಈ ಇತಿಹಾಸಕಾರರು ಹೆಂಗಂದ್ರೆ ಗಾಯದ ಮೇಲೆ ಕೆರೆಯವರು. ಹಾಗಾದ್ರೆ ಕದಂಬ ಎಂಬ ಹೆಸರಿನ ಅರ್ಥವನ್ನ ನೀಡುವ 3 ಪೌರಾಣಿಕ ಕಥೆಗಳಿದಾವ್ರಿ. ಎಷ್ಟು ಪೌರಾಣಿಕ ಕಥೆಗಳಿದಾವ್ರಿ? 3 ಪೌರಾಣಿಕ ಕಥೆಗಳಿದಾವ್ರಿ. ಅದರಲ್ಲಿ 1ನೇ ಪೌರಾಣಿಕ ಕಥೆ ಜಸ್ಟ್ ಕೇಳ್ರಿ ಅಷ್ಟೇ. ಪೌರಾಣಿಕ ಕಥೆಗಳು, ನಿಜ ಅಲ್ಲ, ಪೌರಾಣಿಕ ಕಥೆಗಳು. ಸರ್ ಶಿವ ಮತ್ತು ಪಾರ್ವತಿಯರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ವಾಯು ವಿಹಾರಕ್ಕೆ ಬಂದಿರ್ತಾರೆ ಅಂತೆ ಇಬ್ರು ಮಿಲನ ಮಹೋತ್ಸವ ಮಾಡ್ತಾರಂತೆ. ಇವರ ಮಿಲನ ಮಹೋತ್ಸವದ ಫಲಿತಾಂಶವಾಗಿ ಒಂದು ಕದಂಬ ವೃಕ್ಷದ ಕೆಳಗಡೆ ಗಂಡು ಮಗ ಜನಿಸ್ತಾನಂತೆ. ಆ ಗಂಡು ಮಗನೇ ಕದಂಬರ ಮೂಲ ಪುರುಷ. ಈ ವ್ಯಕ್ತಿ ಕದಂಬ ವೃಕ್ಷದ ಕೆಳಗಡೆ ಜನಿಸಿದ್ದ ಕಾರಣ ಇವರ ಮನೆತನದ ಹೆಸರು ಕದಂಬ ಅಂತೆ. ಒಂದು ಕತೆ. ಇನ್ನ 2ನೇ ಕತೆ, ಶಿವ ನೃತ್ಯ ಮಾಡುತ್ತಿರುವಾಗ ಶಿವನ ಹಣೆಯಿಂದ ಒಂದು ಬೆವರಿನ ಹನಿ ಕೆಳಗೆ ಬೀಳುತ್ತೆ. ಆ ಬೆವರಿನ ಹನಿ ಕದಂಬ ವೃಕ್ಷದ ಎಲೆಯ ಮೇಲೆ ಬೀಳುತ್ತೆ. ಎಲೆಯ ಮೇಲೆ ಬಿದ್ದ ತಕ್ಷಣ ಅಲ್ಲಿ ಒಂದು ಗಂಡು ಮಗುವಿನ ಜನನ ಆಗುತ್ತಂತೆ. ಆ ಗಂಡು ಮಗನೇ ಕದಂಬರ ಮೂಲ ಪುರುಷ ಅಂತೆ. ಅದು ಕದಂಬ ವೃಕ್ಷದ ಎಲೆಯ ಮೇಲೆ ಬಿದ್ದ ಕಾರಣ
ಈ ಮನೆತನಕ್ಕೆ ಕದಂಬ ಎಂಬ ಹೆಸರಂತೆ. ಎರಡನೇ ಕತೆ. ಇನ್ನ ಮೂರನೇ ಕತೆ, ಅಶ್ವತ್ಥಾಮ ತಪಸ್ಸಿ ಕುಂತಿರ್ತಾನಂತೆ ಶಿವನ ಕುರಿತು. ಶಿವ ಪ್ರತ್ಯಕ್ಷನಾಗಿ ಅಶ್ವತ್ಥಾಮನಿಗೆ ತಥಾಸ್ತು ಅಂತನಂತೆ. ಅಶ್ವತ್ಥಾಮನ ಮುಂದೆ ಕದಂಬ ವೃಕ್ಷದ ಹೂವಿನ ರಾಶಿ ಇರುತ್ತಂತೆ. ಅವಾಗ ಶಿವ ಹೇಳ್ತಾರಂತೆ, ಅಶ್ವತ್ಥಾಮ ನಿನ್ಗೇನ್ ಬೇಕು ಬೇಡ್ಕೋ, ಆ ಒಂದು ರಾಶಿಯಿಂದ ಸಿಗುತ್ತೆ. ಅಶ್ವತ್ಥಾಮ ಒಂದು ಗಂಡು ಮಗುನನ್ನ ಬೇಡ್ಕೊಳ್ತಾನಂತೆ. ಆ ಕದಂಬ ವೃಕ್ಷದ ಹೂವಿನ ರಾಶಿಯಿಂದ ಒಂದು ಗಂಡು ಮಗ ಎದ್ದು ಬರ್ತಾನಂತೆ. ಆ ಗಂಡು ಮಗನೇ ಕದಂಬರ ಮೂಲ ಪುರುಷ. ಆ ಹೂವಿನ ರಾಶಿ ಕದಂಬ ವೃಕ್ಷದ ಹೂವಾಗಿದ್ದ ಕಾರಣ ಇವ್ರ ಮನೆತನಕ್ಕೆ ಕದಂಬ ಎಂಬ ಹೆಸರಂತೆ. ಹಾಗಾದ್ರೆ ಸರ್, ಈ ಪೌರಾಣಿಕ ಕಥೆಗಳನ್ನ ನಂಬೋಕ್ಕಾಗತ್ತಾ? ಹೌದ್ರಿ, ಕೆಲವನ್ನ ನಂಬೋಕ್ಕಾಗತ್ತೆ, ಕೆಲವುಗಳನ್ನ ನಂಬೋಕ್ಕಾಗಲ್ಲ. ಹಾಗಾಗಿನೇ ವರಕವಿ ದ.ರಾ ಬೇಂದ್ರೆ ಹೇಳಿದ್ದು, ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಇದನ್ನ ನಂಬೋದು. ಬೆವ್ರ ಹನಿಯಿಂದ ಮಗು ಜನಿಸುತ್ತಾ? ನೋವೇ ಚಾನ್ಸೇ ಇಲ್ಲ. ಹೌದ್ರಿ. ಸೊ ಇದು ಯಾವುದರ ಕುರಿತು ಅಂದ್ರೆ ಮೂಲದ ಕುರಿತು. ಇದಾದ ನಂತರ ನಾನೇನ್ ಮಾಡ್ತೀನಿ ಅಂದ್ರೆ ಕದಂಬರ ವಂಶ ವೃಕ್ಷವನ್ನ ಹಾಕ್ತೀನಿ. ಕದಂಬರ ವಂಶ ವೃಕ್ಷ, ಕದಂಬರ ವಂಶ ವೃಕ್ಷ. ಎಸ್, ನೋಡಿ ಗೆಳೆಯರೆ, ವಂಶ ವೃಕ್ಷ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಹಲವಾರು ಬಾರಿ 3 ಅಥವಾ 4 ಜನ ರಾಜರುಗಳ ಹೆಸರನ್ನ ಕೊಟ್ಟು ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಸರ್, ಹಾಗಾದ್ರೆ ವಂಶ ವೃಕ್ಷ ಅಂತ ಬಂದಾಗ ಎಲ್ಲಿಂದ ಪ್ರಾರಂಭವಾಗುತ್ತೆ ಅಂದ್ರೆ ಮಯೂರ ವರ್ಮ. ಎಸ್ ಸರ್, ಮಯೂರ ವರ್ಮನ ಮಗ ಯಾರು ಅಂದ್ರೆ ಕಂಗವರ್ಮ. ಮಯೂರ ವರ್ಮನ ಮಗ ಕಂಗವರ್ಮ. ಕಂಗವರ್ಮನ ಮಗ ಯಾರು ಅಂದ್ರೆ ಭಗೀರಥ ವರ್ಮ. ಕಂಗವರ್ಮನ ಮಗ ಭಗೀರಥ ವರ್ಮ. ಭಗೀರಥ ವರ್ಮನ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ 2. ಭಗೀರಥ ವರ್ಮನ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ 2. ಒಬ್ನು ರಘುಪತಿ ವರ್ಮ, ಒಬ್ನು ರಘುಪತಿ ವರ್ಮ. ಇನ್ನೊಬ್ನು ಯಾರು ಅಂದ್ರೆ ಕಾಕುತ್ಸ ವರ್ಮ. ಇನ್ನೊಬ್ಬ ಯಾರು ರೀ? ಕಾಕುತ್ಸ ವರ್ಮ. ಸರ್, ರಘುಪತಿ ವರ್ಮನ್ಗೆ ಪುತ್ರ ಸಂತಾನ ಇರಲಿಲ್ಲ. ಕಾಕುತ್ಸ ವರ್ಮನ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ 3 ಜನ ಮಕ್ಕಳು. ಕಾಕುತ್ಸ ವರ್ಮನ್ಗೆ 3 ಜನ ಮಕ್ಕಳು. ಹಿರಿಯ ಮಗ ಶಾಂತಿ ವರ್ಮ, ಇನ್ನೊಬ್ಬ ಮಗ ಕುಮಾರ ವರ್ಮ, ಇನ್ನೊಬ್ಬ ಮಗ ಕೃಷ್ಣ ವರ್ಮ ಅಥವಾ 1ನೇ ಕೃಷ್ಣ. ಶಾಂತಿ ವರ್ಮನ ಮಗ ಮೃಗೇಶ ವರ್ಮ. ಮೃಗೇಶ ವರ್ಮ. ಮೃಗೇಶ ವರ್ಮನ ಮಗ ರವಿ ವರ್ಮ. ರವಿ ವರ್ಮನ ಮಗ ಹರಿವರ್ಮ. ರವಿವರ್ಮನ ಮಗ ಯಾರ್ರಿ? ಹರಿವರ್ಮ. ಸ್ವಲ್ಪ ನೋಡ್ರಿ. ಮಯೂರವರ್ಮ ಆಳ್ವಿಕೆ ಮಾಡಿದ್ದು 345ರಿಂದ 360. ಕಂಗವರ್ಮ ಆಳ್ವಿಕೆ ಮಾಡಿದ್ದು 360ರಿಂದ 370. ಭಗೀರಥ ವರ್ಮ ಆಳ್ವಿಕೆ ಮಾಡೋದು 370ರಿಂದ 400. ರಘುಪತಿ ವರ್ಮ 400ರಿಂದ 425. 400ರಿಂದ 425. ಸರ್, ರಘುಪತಿ ವರ್ಮನ ನಂತರ ಅವನ ಮಕ್ಕಳು ಅಧಿಕಾರಕ್ಕೆ ಬರಬೇಕಿತ್ತು. ದುರಾದೃಷ್ಟವಶಾತ್ ರಘುಪತಿ ವರ್ಮನಿಗೆ ಮಕ್ಕಳಿರಲ್ಲ, ಪುತ್ರ ಸಂತಾನ ಇರಲಿಲ್ಲ. ಹಾಗಾಗಿ ರಘುಪತಿ ವರ್ಮನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರ ಅಂದ್ರೆ ಕಾಕುತ್ಸ ವರ್ಮ. ಕಾಕುತ್ಸ ವರ್ಮ ಆಳ್ವಿಕೆ ಮಾಡೋದು 425ರಿಂದ 450. ಕಾಕುತ್ಸ ವರ್ಮನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರಂದ್ರೆ ಕಾಕುತ್ಸ ವರ್ಮನ ಹಿರಿಯ ಮಗ ಶಾಂತಿ ವರ್ಮ 450ರಿಂದ 475. ಸರ್, ಶಾಂತಿ ವರ್ಮ ಅಕಾಲಿಕವಾಗಿ ಮರಣ ಹೊಂತಾನೆ. ಶಾಂತಿ ವರ್ಮ ಮರಣ ಹೊಂದಿದಾಗ ಇನ್ನು ಕಾಕುತ್ಸ ವರ್ಮ ಬದುಕಿರ್ತಾನೆ, ಆದ್ರೆ ವಯಸ್ಸಾಗಿರುತ್ತೆ, ಮುತ್ಯ ಆಗಿರ್ತಾನ್ರಿ, ಅಜ್ಜ ಆಗಿರ್ತಾನ್ರಿ. ಶಾಂತಿ ವರ್ಮ ಮರಣ ಹೊಂದಿದಾಗ ಕುಮಾರವರ್ಮ ಮತ್ತು ಕೃಷ್ಣವರ್ಮ ನಾನು ಬನವಾಸಿಯ ರಾಜ ಆಗ್ತೀನಿ ಅಂತ ಜಗಳ ಚಾಲು ಮಾಡ್ತಾರೆ. ಹಾಗಾಗಿ ಕಾಕುತ್ಸ ವರ್ಮ ಹೇಳ್ತಾನೆ, ನೋಡಪ್ಪ, ಹಿಂದೂ ರಾಜರುಗಳ ಪದ್ಧತಿಯ ಪ್ರಕಾರ ರಾಜನ ನಂತರ
ಅವನ ಹಿರಿಯ ಮಗನೇ ಅಧಿಕಾರಕ್ಕೆ ಬರಬೇಕು. ಹಾಗಾಗಿ ಕಾಕುತ್ಸವರ್ಮ ಯಾರನ್ನ ಬನವಾಸಿಗೆ ರಾಜನನ್ನಾಗಿ ನೇಮಕ ಮಾಡ್ತಾನಂದ್ರೆ ಶಾಂತಿವರ್ಮನನ್ನ. ಮತ್ತೆ ಇವ್ರು ಜಗಳ ತೆಗೆದಾರಲ್ರಿ, ಕುಮಾರವರ್ಮನಿಗೆ ಉಚ್ಚಂಗಿ ಎಂಬ ಒಂದು ಶಾಖೆಯನ್ನ, ಕೃಷ್ಣವರ್ಮನಿಗೆ ಶ್ರೀಪರ್ವತ ಎಂಬ ಒಂದು ಶಾಖೆಯನ್ನ ಬಿಟ್ಕೊಡ್ತಾನೆ. ಸೊ ಹಿಂಗೆ ಇಲ್ಲಿ ಕದಂಬರಲ್ಲಿ ಏನಾಗುತ್ತೆ ಅಂದ್ರೆ ಶಾಖೆಗಳಾಗಿ ಬದಲಾಗುತ್ತೆ. ಹಾಗಾದ್ರೆ ಕಾಕುತ್ಸವರ್ಮನ ನಂತರ ಅಧಿಕಾರಕ್ಕೆ ಬಂದಿದ್ದಾರು ಶಾಂತಿವರ್ಮ. ಶಾಂತಿವರ್ಮನ ನಂತರ ಅಧಿಕಾರಕ್ಕೆ ಬರೋದು ಯಾರು ಅಂದ್ರೆ ಮೃಗೇಶವರ್ಮ. ಯಾರೀ? ಮೃಗೇಶವರ್ಮ. ಮೃಗೇಶವರ್ಮನ ನಂತರ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ಸ್ವಲ್ಪ ನೋಡ್ರಿ, ಈ ಕುಮಾರವರ್ಮನಿಗೆ ಒಬ್ಬ ಮಗ ಇರ್ತಾನೆ, ಮಂಧಾತೃವರ್ಮ. ಉಚ್ಚಂಗಿ ಶಾಖೆಯ ಕುಮಾರವರ್ಮನ ಮಗ ಯಾರು? ಮಂಧಾತೃ ವರ್ಮ. ಹಾಗಾದ್ರೆ ಕಾಕುತ್ಸವರ್ಮ ನಂತರ ಶಾಂತಿವರ್ಮ, ಶಾಂತಿವರ್ಮನ ನಂತರ ಮೃಗೇಶವರ್ಮ, ಮೃಗೇಶವರ್ಮನ ನಂತರ ಯಾರು ಅಧಿಕಾರಕ್ಕೆ ಬರ್ಬೇಕಂದ್ರೆ ರವಿವರ್ಮ. ರವಿವರ್ಮ ಅಪ್ರಾಪ್ತ ವಯಸ್ಕರನಾಗಿರ್ತಾನೆ. ಹಾಗಾಗಿ ಯಾರು ತಾತ್ಕಾಲಿಕವಾಗಿ ಬನವಾಸಿಯ ಆಡಳಿತವನ್ನ ನೋಡ್ಕೊಳ್ತಾರಂದ್ರೆ ಮಂಧಾತೃವರ್ಮ 5 ವರ್ಷಗಳ ಕಾಲ ಬನವಾಸಿಯ ಆಡಳಿತವನ್ನ ನೋಡ್ಕೊಳ್ತಾನೆ. ಹಾಗಾದ್ರೆ ಮಂಧಾತೃವರ್ಮನ ನಂತರ ಮತ್ತು ಯಾರು ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ ರವಿವರ್ಮ ಬರ್ತಾನೆ. 495ರಿಂದ 530. ಎಸ್, ನೆಕ್ಸ್ಟ್ ರವಿವರ್ಮನ ನಂತರ ಹರಿವರ್ಮ ಬರ್ತಾನೆ 530ರಿಂದ 540. ಸೊ ಇಷ್ಟು. ಇದು ಯಾವ ಶಾಖೆ ಅಂದ್ರೆ ಬನವಾಸ ಶಾಖೆ. ಇದು ಯಾವ ಶಾಖೆ ಅಂದ್ರೆ ಉಚ್ಚಂಗಿ ಶಾಖೆ. ನೆಕ್ಸ್ಟ್ ಇಲ್ಲಿ ಶ್ರೀ ಪರ್ವತ ಶಾಖೆ ಇದೆ ನೋಡ್ರಿ. ಶ್ರೀ ಪರ್ವತ ಶಾಖೆಯ ರಾಜ ಯಾರಂದ್ರೆ ಕೃಷ್ಣವರ್ಮ. ಕೃಷ್ಣವರ್ಮನಿಗೆ ಒಬ್ಬ ಮಗ ಇರ್ತಾನೆ ವಿಷ್ಣುವರ್ಮ. ವಿಷ್ಣುವರ್ಮನ ಮಗನೇ 2ನೇ ಕೃಷ್ಣ. ವಿಷ್ಣುವರ್ಮನ ಮಗನೇ ಯಾರ್ರಿ? 2ನೇ ಕೃಷ್ಣ. ಈ 2ನೇ ಕೃಷ್ಣನೇ ಕದಂಬರ ಕೊನೆದೊರೆ. ಇದು ಏನು ಅಂದ್ರೆ ಕದಂಬರ ವಂಶವೃಕ್ಷ. ಗೆಳೆಯರೇ, ಕದಂಬರ ರಾಜಕೀಯ ಇತಿಹಾಸವನ್ನ ನಂತರದ ತರಗತಿಯಲ್ಲಿ ಹೇಳ್ತೀನಿ. ಇಷ್ಟು ನನ್ನ ಇವತ್ತಿನ ತರಗತಿ. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ. ನೀವು ಬೆಳೆರಿ, ನಿಮ್ಮ ಗೆಳೆಯರನ್ನು ಬೆಳೆಸಿ, ಜೊತೆಗೆ ನಮ್ಮನ್ನು ಬೆಳೆಸಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್.